ಜುಲೈ 8ರಂದು ಶಾಸಕ ಎ ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಆಶ್ರಯ ಸಮಿತಿ ಸಭೆಯ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 20 ವರ್ಷಗಳ ಹಿಂದೆ 470ಕ್ಕೂ ಹೆಚ್ಚು ಆಶ್ರಯ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಅದರಲ್ಲಿ ಕೇವಲ 120 ಮಂದಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡಲಾಗಿದ್ದು, ಉಳಿದ 353 ನಿವೇಶನಗಳು ರಾಜಕೀಯ ಕಾರಣಗಳಿಂದ ವಿತರಣೆಯಾಗದೆ ಬಾಕಿ ಉಳಿದಿದೆ. ಪ್ರಸ್ತುತ ಪಟ್ಟಣವು 17 ವಾರ್ಡ್ಗಳನ್ನು ಹೊಂದಿದ್ದು 5,000ಕ್ಕೂ ಅಧಿಕ ಜನವಸತಿ ಪ್ರದೇಶವಾಗಿದೆ. ಕನಿಷ್ಠ 10 ವರ್ಷಗಳಿಂದ ಪಟ್ಟಣದಲ್ಲಿ ವಾಸವಿದ್ದು ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಮತ್ತು ಸ್ವಂತ ಜಮೀನು, ನಿವೇಶನ ಅಥವಾ ಮನೆ ಇಲ್ಲದ ನೈಜ ಬಡವರನ್ನ ಗುರುತಿಸಿ ನಿವೇಶನ ನೀಡುವಂತೆ ಸಲಹೆ ನೀಡಿದ್ದಾರೆ. ಪ್ರತಿ ವಾರ್ಡ್ನಲ್ಲಿ ಕನಿಷ್ಠ 20 ಅರ್ಹರನ್ನ ಆಯ್ಕೆ ಮಾಡಬಹುದಾಗಿದೆ ಎಂದು ತಿಳಿಸಿದ್ರಲ್ಲದೆ, ಈ ಹಿಂದೆ ನಿವೇಶನ ಪಡೆದ ಹಲವರು ನಿಯಮ ಉಲ್ಲಂಘಿಸಿ ಹಣವಂತರಿಗೆ ಮಾರಾಟ ಮಾಡಿರುವ ಮತ್ತು ನಿವೇಶನಗಳನ್ನು ಪಡೆದು ಬಂಗಲೆಗಳನ್ನು ನಿರ್ಮಿಸಿರುವ ಅಕ್ರಮಗಳು ಬೆಳಕಿಗೆ ಬಂದಿವೆ. 70 ವರ್ಷಗಳ ಪರಭಾರೆ ನಿಷೇಧವಿದ್ದರೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇದು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದ ಅವರು, ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ಕಳೆದ 20 ವರ್ಷಗಳಿಂದ ಈ ಒಂದು ನಿವೇಶನ ಹಂಚಿಕೆ, ಆಶ್ರಯ ಸಮಿತಿ ನಿವೇಶನ ಹಂಚಿಕೆಯನ್ನ ಮಾಡಿರೋದಿಲ್ಲ. ಈ ಒಂದು 22 ವರ್ಷದಿಂದ ಏನು ನಿವೇಶನ ಹಂಚಿಕೆಯನ್ನು ಹಿಂದೆ ಮಾಡಿದ್ರು, ಅದಾದ ನಂತರ ಈ 4 ಅವಧಿನಲ್ಲೂ ಈ 20 ವರ್ಷದಲ್ಲೂ ಸಹ ಒಂದೇ ಒಂದು ನಿವೇಶನವನ್ನು ಇದುವರೆಗೆ ಬಡವರಿಗೆ ಹಂಚಿಕೆಯನ್ನ ಮಾಡಿರೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಇದಾವೆ. ಇದಕ್ಕೆ ಕೋರ್ಟ್ಗೆ ಹೋಗಿದ್ದಂಥದ್ದಿರ್ಬೋದು, ಕೆಲವು ಸತಿ ಮಾಡಿದಂತ ಪಟ್ಟಿಯ ಬಗ್ಗೆ ಸ್ಟೇ ತಂದಿದ್ದಂಥದ್ದಿರ್ಬೋದು, ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದಿರ್ಬೋದು. ಹೀಗೆ ಅದ್ರ ಜೊತೆಗೆ ರಾಜಕೀಯ ಮೇಲಾಟದಲ್ಲೂ ಸಹ ಇದು ಹಂಚಿಕೆ ಆಗಿಲ್ಲ. ಈ ಒಂದು ಅವಧಿನಲ್ಲಿ ಆದ್ರೆ ಇನ್ನೊಂದು ವಿರೋಧ ಪಕ್ಷದವರು ಇದನ್ನ ವಿರೋಧ ಮಾಡೋದು, ಇವ್ರು ಹಂಚಿದ್ರೆ ಅವ್ರು ವಿರೋಧ ಮಾಡೋದು, ಅವ್ರು ಹಂಚಿದ್ರೆ ಇವ್ರು ವಿರೋಧ ಮಾಡೋದು. ಹೀಗಾಗಿ ಏನಾಗಿದೆ, ಈ ಒಂದು 353 ಸೈಟ್ಗಳು ಹಂಚಿಕೆಯಾಗಿ ಹಾಲಿ ಉಳಿದಿರ್ತಕ್ಕಂಥ 353 ಸೈಟ್ಗಳು ಹಾಗೆ ಉಳಿದಿದೆ. ಇವು ಕಳೆದ 20 ವರ್ಷಗಳಿಂದ ಹಂಚಿಕೆ ಆಗಿಲ್ಲ. ಯಾರು ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಬಡತನದಿಂದ ಮನೆಯಲ್ಲೇ ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ಮನೆಯನ್ನು ಕಟ್ಟಕ್ಕಾಗದೆ ಗುರುತುಗಳು ಇಟ್ಕೊಂಡು ಇದಾರೋ ಅವರಿಗೆ ಒಂದು ನಿವೇಶನವನ್ನ ಹಂಚಲಿಕ್ಕೆ ಸಾಧ್ಯ ಆಗಿಲ್ಲ. ಪರಿಣಾಮ ಏನಾಗಿದೆ, ಇವತ್ತು ನಿವೇಶನದ ಬೆಲೆ 20ರಿಂದ. ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್, ಮುಖಂಡರಾದ ನಿರಂಜನ್, ಜಿಮ್ ಸೋಮು ಹಾಗೂ ಕೆಇಬಿ ಮಂಜಣ್ಣ ಉಪಸ್ಥಿತರಿದ್ದರು.